ನಿಮಗೆ ರಾಜಕೀಯದಲ್ಲಿ ಹೆಂಗೆ ಸರ್ ಏಕಾಏಕಿ ಆಸಕ್ತಿ ಬಂದಿದ್ದು? ತಂದೆಯವರು ಆಗ ರಾಮಕೃಷ್ಣ ಹೆಗಡೆಯವರ ಜೊತೆ ವೀರೇಂದ್ರ ಪಾಟೀಲರು, ನಿಜಲಿಂಗಪ್ಪ ಅವರು ಆ ಸಮಯದಲ್ಲಿ ಹಳೇ ಕಾಂಗ್ರೆಸ್ ಅಂತ ಏನಿತ್ತು ಅದರ ಸದಸ್ಯರಾಗಿದ್ದರು. ಸೊ ನಮ್ಮ ತಂದೆಯವರು ಹೇಳಿ ನಾವು ನೀವೆಲ್ಲ ಮನೇಲಿ ಕೂತು ರಾಜಕಾರಣ ಮಾತಾಡೋದಷ್ಟೇ, ಸ್ವಲ್ಪ ಭಾಗವಹಿಸಿ ಅದರಲ್ಲಿ. ನಮ್ಮ ತಂದೆಯವ್ರಿಗೆ ತುಂಬ ಆಸೆ ಇತ್ತು. ಆದರೆ ನಮ್ಮ ಮಠದ ಗುರುಗಳು ಎಲ್ಲ ಅದಕ್ಕೆ ಬೇರೆಯವರು ಸಿಗ್ತಾರೆ, ಅದನ್ನು ಮಠಕ್ಕೆ ಸಿಗೋದಿಲ್ಲ, ನೀನು ನನ್ನ ಜೊತೆ ಇರಬೇಕು ಅಂತ ಹೇಳಿದ್ರಿಂದ ಅವರಿಗೆ ಬೇಸರವಾಗಿತ್ತು. ಹಾಗಾಗಿ ನೀವು ಹೋಗಿ ಇಬ್ಬರು ಪಕ್ಷಕ್ಕೋಸ್ಕರ ಮಾಡಿ ಅಂತ ಹೇಳಿ ಆ ಚುನಾವಣೆಯಲ್ಲಿ ನಾನು ಶಂಕರಿಗೆ ಒಲವೇ ಇರಲಿಲ್ಲ. ನಾನು ಏನಂದರೆ ನಾವು ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಹೋದರೆ ಒಂದು ಸ್ವಲ್ಪ ಶೇಕ್ ಆಗ್ತದೆ, ಜನರ ಸಂಚಲನ ಮೂಡ್ಬೋದು ಅಂತ ನಾವು ಅಣ್ಣ ತಮ್ಮಂದರು ಹೋಗಿದ್ದು. ನಾವು ಕೂಡ ಅಂಥ ಏನು ಆವಾಗ ತಲುಪಿರಲಿಲ್ಲ. ಬಟ್ ನಂದು ಕೆಲವು ಚಿತ್ರಗಳು ಹಿಟ್ಟಾಗಿದ್ದು. ಶಂಕರ ಅಂತೂ ಮೊದಲಿನ ಚಿತ್ರದಿಂದಲೇ ಜನಪ್ರಿಯತೆ, ಒಂದು ಆಟೋ ರಾಜ ಆ ರೀತಿ ಚಿತ್ರಗಳನ್ನೆಲ್ಲ ಮಾಡಿದ್ದು. ಸೊ ನಾವಿಬ್ಬರು ಹೋಗಿ ಅದರಲ್ಲಿ ಭಾಗವಹಿಸಿದ್ರು. ಕಡೆಗೆ ನಮಗೆ ರಾಜಕೀಯದಿಂದ ಕೇಳಿದರು, ನಿಮ್ಮಿಬ್ಬರಲ್ಲಿ ಯಾರಿಗಾದರೂ ಆಸೆ ಇದೆ? ನಾನು ಆವಾಗ ಹೇಳಿದೆ, ನಮಗಿಬ್ಬರಿಗೂ ಆಸೆ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ ಸಿನಿಮಾದಲ್ಲಿ. ನಮ್ಮ ತಂದೆಯವರಿಗೆ ಆಸೆ ಇತ್ತು, ನಮ್ಮ ತಂದೆಯವರಿಗೆ MLC ಮಾಡಿದ್ರೆ ಮಾಡಿ ಅಂತ. ಅಷ್ಟರಲ್ಲಿ ನಮ್ಮ ತಂದೆಯವರಿಗೆ ಹುಷಾರಿಲ್ಲ, ಅವ್ರು ತೀರ್ಕೊಂಬಿಟ್ರು. ಸೊ ಅದು ಹಾಗೆ ಉಳಿತು. ಸೊ ನಾವು ಕೇಳಿದ್ದು ಅದಕ್ಕಾಗಿ ಅದು ಮತ್ತೆ ತಂದೆಯವರು ಹೋದರು, ಇದು ಸೀಟ್ ಖಾಲಿ ಆಯಿತು. ಆವಾಗ ನನಗೆ ಶಂಕರ್ ಹೇಳಿದೆ, ನೀನು ಒಪ್ಕೊ, ನಿನ್ನ ಕರ್ಮ ಇದು, ನಾನು ಬರೋದಿಲ್ಲ ಅಂತ ಹೇಳಿದ್ರೆ ನೀನೇ ಎಳ್ಕೊಂಡು ಹೋಗಿದ್ದೆ ಅಂತ ಹೇಳ್ದೆ. ಅವನು ಕಡೆಗೆ ನಾನು MLC ಆದೆ. ನಾನು MLC ಆಗಿದ್ದು 88ರಲ್ಲಿ. ಒಂದು ಟರ್ಮಲ್ಲಿ MLC ಆಗಿದ್ದೆ, ಇನ್ನೊಂದು ಟರ್ಮಲ್ಲಿ MLA ಆದೆ, ಮಂತ್ರಿ ಆದ. ಅದು ಪಟೇಲರು ಹಿಂಗೆ ಚುಚ್ಚಿದ್ರು ಕೂಡ. ನಾನು ಬೇಡ, ನನಗೇನು ಬೇಡ, ನೀವೆಲ್ಲ ಬುದ್ಧಿಜೀವಿಗಳು, ಸಿನಿಮಾದವರು ಎಲ್ಲ ಮಾತಾಡ್ತೀರಿ, ಅಧಿಕಾರ ತಗೊಳ್ಳೋಕೆ ಹೆದರ್ತೀರಿ, ಯಾಕಂದರೆ ಕೆಟ್ಟ ಹೆಸರು ಬರುತ್ತೆ ಅಂತ. ನಿಮಗೆ ಒಳ್ಳೆ ಹೆಸರು ಬೇಕು, ಹೆಸರು ಧೈರ್ಯ ಇಲ್ಲ ನಿಮಗೆ ಅಂತಲ್ಲ. ಇಲ್ಲ ಹಾಗೇನೆ ಅಂತ ಹೇಳಿ ಹಾಗೆ ಆ ರೀತಿ. ಅನಂತಾಗ್ ಸರ್, ನೀವು ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿಲ್ಲ, ಆದರೆ ಪಾಲಿಟಿಕ್ಸ್ ಬಗ್ಗೆ ನಿಮಗೆ ನಿಮ್ಮದೇ ಆದ ಬಹಳ ಸ್ಟ್ರಾಂಗ್ ಒಪಿನಿಯನ್ಸ್ ಇದ್ದಾವೆ. ಅದೇ ಅದು JP ಮೂಮೆಂಟಿಂದ, ಆಮೇಲೆ ಆ ಸಮಯದ ಎಲ್ಲ ನಾವು ಆ ಸಮಯದೆಲ್ಲ ಕಲಾತ್ಮಕ ಚಿತ್ರಗಳಲ್ಲಿದ್ದವರು, ರಾಜಕಾರಣದ ಬಗ್ಗೆ ಬಹಳ ಅರಿವು ಇದ್ದವರೇ. ಆಮೇಲೆ ಬೇಸಿಕ್ಕಾಗಿ ಈ ಲೆಫ್ಟ್ ರೈಟ್ ಸೆಂಟ್ರ್ ಅದಕ್ಕಿಂತ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್. ಬಟ್ ಏನಾಗಿಲ್ಲ, ಅದು ಆಗಬೇಕು ಅನ್ನೋದು ಅವರ ಒತ್ತಾಯ. ಕರೆಕ್ಟ್. ಏನೇನು ಆಗಬೇಕಾಗಿತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ, ಯಾವ ಒಂದು ವೇಗದಿಂದ ಆಗಬೇಕಿತ್ತು, ಅದು ಆಗಿಲ್ಲ. ಕಾರಣ ಬೇರೆ ಬೇರೆ ಕಾರಣಗಳಿರ್ತವೆ. ಅದು ಆ ಥರದ ಒಂದು ಆಸ್ಥೆ ಇತ್ತು. ಅದು ನಾನು ಅದರಲ್ಲಿ ಪಾಲ್ಗೊಂಡೆ ಎಮರ್ಜೆನ್ಸಿ ಆದ ನಂತರ. ಒಂದು ಸಲ ನೀವು ಬಂದ ಮೇಲೆ ಅದು ಒಂಥರ ಜ್ವರ, ಅದು ಒಂದು ಸಲ ಅಲ್ಲೇ ಆಯಿತು. ಇಲ್ಲಿ ಅದು ಜ್ವರ ಹಿಡಿಯೋದಿಲ್ಲ ಭಾಳ ಸುಲಭವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.